ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಇಂದು. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದು ನೋಡೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂದು ಖುಷಿ ಆಗುತ್ತೆ, ಆಮೇಲೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿದಾರಲ್ಲ, ನನ್ನ ವಿಡಿಯೋ ಇಷ್ಟು ಜನ ನೋಡ್ತಿದ್ದಾರಲ್ಲ ಅಂತಂದು ನನಗೂ ವಿಡಿಯೋ ಮಾಡೋದಕ್ಕೆ ಒಂದು ಉತ್ಸಾಹ ಬರ್ತೈತಿ. ಅದರಿಂದ ಹೇಳ್ತಿದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ಚಾನಲ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಬೇರೆ ಫುಡ್ ಯಾವ ಫುಡ್ ಕೊಡೋದು, ಯಾವ ಥರ ಅವ್ರನ್ನ ನ್ಯೂಟ್ರಿಷನ್ ಫುಡ್ ಕೊಡೋದು ಅಂತಂದೇಳಿ ಯೋಚನೆ ಮಾಡ್ತಿದ್ವಿ. ಅವರು ಹಣ್ಣು ತಿಂತಾ ಇರಲ್ಲ, ಸರಿಯಾಗಿ ಊಟ ಮಾಡ್ತಾ ಇರಲ್ಲ. ಹಂಗಾಗಿ ನ್ಯೂಟ್ರಿಷನ್ ಕಮ್ಮಿಯಾಗಿ ವೀಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲಾಂದರೆ ಹೆಲ್ತ್ ಪ್ರಾಬ್ಲಮ್ ತುಂಬ ಕಾಡ್ತಿರುತ್ತೆ. ಇದರೆಲ್ಲದರಿಂದ ನಾವು ಅವ್ರನ್ನ ರಕ್ಷಿಸಬೇಕಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಮನೆಗೆ ಪ್ರಿಪೇರ್ ಮಾಡಿ ಒಳ್ಳೆಯ ಫುಡ್ಡನ್ನು ಕೊಡಬೇಕಾಗುತ್ತೆ ಅವರಿಗೆ. ನಾವು ಎಷ್ಟೇ ಟ್ರೈ ಮಾಡಿದ್ರು ಫ್ರೂಟು ಅದು ಇದು ಅಂತ ಕೊಡಬೇಕು ಅಂತ ಇದು ಮಾಡಿದ್ರೆ ಅವ್ರು ಏನೂ ತಿಂತಿರಲ್ಲ. ಹಂಗಾಗಿ ಅಟ್ಲೀಸ್ಟ್ ಇದನ್ನ ನಾನು ಮನೆಯಲ್ಲೇ ಇದನ್ನ ಪ್ರಿಪೇರ್ ಮಾಡಿ ದಿವ್ಸಕ್ಕೆ 1 ಟೈಮು 2 ಟೈಮು ಕೊಡೋದ್ರಿಂದ ಅವರು ಸ್ವಲ್ಪ ಏನಾದರೂ ತಿಂದ್ರೂ ಅವ್ರದ್ದು ನ್ಯೂಟ್ರಿಷನ್ಗೆ ಏನೂ ಪ್ರಾಬ್ಲಮ್ ಆಗದೇ ಇರೋ ಥರ ಇದು ಮ್ಯಾನೇಜ್ ಮಾಡುತ್ತೆ. ನಾವು ಸುಮ್ಮನೆ ಮನೆಯಲ್ಲಿ ಹೊರಗಡೆಯಿಂದ ಬೋರ್ಮಿಟಾ, ಹಾರ್ಲಿಕ್ಸು, ಸಿರಲ್ಯಾಕು ಈ ಥರ ಏನಾದರೂ ನ್ಯೂಟ್ರಿಷನ್ ಫುಡ್ಡು, ಬೂಸ್ಟ್ ಈ ಥರ ಎಲ್ಲ ತರೋದಕ್ಕಿಂತ ನಾವು ನಮ್ಮ ಮನೆಯಲ್ಲೇ ನಾವೇ ಸ್ವತಃ ಕ್ಲೀನಾಗಿ ಮಾಡಿ ಕೊಡೋದ್ರಿಂದ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವರಿಗೆ ಒಳ್ಳೆ ರೀತಿಯ ಫುಡ್ಡು ಹೋಗ್ತಿದೆ ಅಂತಂದು ಅವ್ರು ಹೆಲ್ತಿಯಾಗೂ ಇರುತ್ತೆ. ಆಮೇಲೆ ಇದರಿಂದ ಹಣನೂ ಉಳಿತಾಯ ಮಾಡ್ಬೋದಾಗಿದೆ. ಹೇಗೆ ಯಾವ ಥರ ಮಾಡೋದು ನ್ಯೂಟ್ರಿಷನ್ನ, ಇದನ್ನ ನೀಟಾಗಿ ಕಾಳುಗಳನ್ನೆಲ್ಲ ಆರಿಸ್ಕೊಂಡು ತೊಳೆದು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಸಪ್ರೇಟಾಗಿ ಅವನ್ನ ಹುರಿದ್ಬಿಟ್ಟು ಮಿಷಿನ್ಗೆ ಹಾಕ್ಸಿ ಪೌಡ್ರ್ ಮಾಡ್ಕೊಂಡು ನೀಟಾಗಿ ಒಳ್ಳೆ ಗಾಳಿ ಹಸಿ ಇಲ್ಲದೆ ಇರೋಂತಹ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇದು 6 ತಿಂಗಳ ಗಂಟಲೆ ಬರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು, ನಾನು ರೇಷನ್ ತರ್ಸೋಕ್ಕಾರ ಮನೆಗೆ ಏನೇನು ಬೇಕೋ ಎಲ್ಲ ರೇಷನನ್ನು ತರಿಸಿದ್ದೀನಿ. ಕೆಲವೊಂದು ಐಟಮ್ ಮತ್ತು ಕೆಲವೊಂದು ಥಿಂಗ್ಸ್ ಮಾತ್ರ ನನಗೆ ಬೇಕಾಗಿರೋಂಥ ನಮ್ಮ ಪಾಪುಗೆ ಮಲ್ಟ್ ಮಾಡಲ್ಲೇ ಬೇಕಾದಂತಹ ಕೆಲವೊಂದು ಕಾಳುಗಳಾಗಿರ್ಬೋದು ಅವನ್ನೆಲ್ಲ ಸಪ್ರೇಟಾಗಿ ತೆಗೆಸಿ ಅವನ್ನ ನೋಡಿ ಕ್ಲೀನ್ ಮಾಡಿ, ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನಾಗಿರುತ್ತೆ. ಒಂದು ಸತಿ ಕಣ್ಣು ಆಡಿಸಿ ನೋಡಿ ಅವನ್ನೆಲ್ಲ ತೊಳೆದು ಸಪ್ರೇಟ್ ಪ್ಲೇಟಲ್ಲಿ ಒಣಗಿಸ್ತಾ ಇದ್ದೀನಿ. ಇಲ್ಲೆಲ್ಲ ತೊಳಿಬೇಕಾದ್ರೆ ನನಗೆ ಮರ್ತೋಗ್ಬಿಟ್ಟಿತ್ತು. ನಾನು ಆಳ್ವಿನ ತೊಳಿಬಾರ್ದಾಗಿತ್ತು, ಬಟ್ ಆಳ್ವಿನ ತೊಳೆದ್ರಿಂದ ಅವೆಲ್ಲ ಮುದ್ದೆ ಆದವು. ಅದನ್ನ ನೋಡೋಣ ಬಿಸಿಲಾಗ ಒಣಗಿಸಿ ಇಡೋಣ ಅಂತಂದೇಳಿ ಟ್ರೈ ಮಾಡಿದೆ. ಬಟ್ ಬಿಸಿಲಲ್ಲಿ ಒಣಗಿಸಿದೆ, ಬಟ್ ಅವು ಏನು ಮೆತ್ತಗಿದ್ವು ಹಂಗೆ ಇದ್ವು. ನೀವೆಲ್ಲ ಕಾಳುಗಳ್ನ ತೊಳಿರಿ. ಆಳ್ವಿ, ಅಗಸೆ, ಸೋಪಿನ ಕಾಳು, ಕೆಲವೊಂದು ಕಾಳುಗಳಿದಾವಲ್ಲ ಅವನ್ನ ತೊಳೆಯೋದಕ್ಕೆ ಹೋಗ್ಬಿಡ್ರಿ. ಇನ್ನು ಉಳಿದವೆಲ್ಲ ಕಾಳುಗಳನ್ನೆಲ್ಲ ತೊಳೆದು ಬಿಸಿಲಲ್ಲಿ ಸಪ್ರೇಟ್ ಪ್ಲೇಟಲ್ಲಿ ನಾನು ಈ ಕಡೆ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಇಟ್ಟಿದ್ದೀನಿ. ಅವನ್ನ ಸ್ವಲ್ಪ ಅವಾಗ ಕೈ ಆಡಿಸ್ಕೊತಾ ಇರಬೇಕು. ಯಾಕಂದರೆ ನೀಟಾಗಿ ನಾವು ಯಾವ ರೀತಿ ಇಟ್ಟಿರ್ತೀವಿ ಅದೇ ರೀತಿ ಇರ್ತವೆ. ನೀಟಾಗಿ ಒಣಗಿಸಿ ಕೈ ಆಡಿಸ್ಕೊಂಡು ಎಲ್ಲ ಸ್ವಲ್ಪ ಒಣಗಿರ್ತಾವಲ್ಲ ಅವತ್ತೇ ಅದನ್ನ ಬೇರೆ ತಟ್ಟೆಯಿಂದ ಸಪ್ರೇಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅವನ್ನ ಚೆನ್ನಾಗಿ ಬಿಸಿ ಮಾಡಬೇಕು. ಚೆನ್ನಾಗಿ ಬಿಸಿ ಮಾಡೋದ್ರಿಂದ ಅವು ನಾವು ಪೌಡ್ರ್ ಮಾಡಿಸ್ಕೊಂಬಂದಾಗ ಹುಳ ಆಗೋ ಚಾನ್ಸಸ್ ಇರೋದಿಲ್ಲ. ಇದಕ್ಕೆ ಬೇರೆ ಏನು ನಾವು ಕೆಮಿಕಲ್ಸ್ ಹಾಕಿರಲ್ಲ, ಪೌಡ್ರನ್ನೆಲ್ಲ ತೊಳೆದಿರ್ತೀವಲ್ಲ. ಹಂಗಾಗಿ ಅವರು ಸ್ಟೋರೇಜ್ಗೆ ಅಂತ ಹಾಕಿರೋ ಪೌಡ್ರ್ ಎಲ್ಲದೂ ಹೋಗಿರುತ್ತೆ. ಹಾಗಾಗಿ ಹುಳ ಆಗಬಾರ್ದಲ್ಲ, ಅದಕ್ಕೆ ಎಲ್ಲದನ್ನೂ ಸಪ್ರೇಟಾಗಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ತಾ ನಾನು ಅವನ್ನ ಬಿಸಿ ಮಾಡ್ತಾಯಿದ್ದೀನಿ. ಇದು ಕೆಂಪಕ್ಕಿ ಬಿಸಿ ಒಂದೊಂದು ಸಪ್ರೇಟಾಗಿ ಎಲ್ಲ ಬಿಸಿ ಮಾಡಿಕೊಂಡು ಒಂದೇ ದಿವಸ ಅಷ್ಟು ಆಗೋಲ್ಲ. ನಾನು ಫಸ್ಟಿನ ದಿವಸ ಸ್ವಲ್ಪ ತೊಳೆದು ಬೇರೆ ತಟ್ಟೆಯಲ್ಲಿಟ್ಟು ಒಣಗಿಸಿದ್ದೆ. ಈಗ ಮತ್ತೆ ಇನ್ನೊಂದು ನೆಕ್ಸ್ಟ್ ಡೇ ಐತಲ್ಲ ಅವನ್ನ ಮತ್ತೆ ಸಪ್ರೇಟಾಗಿ ತೊಳೆದು ಅವನ್ನ ಸಪ್ರೇಟಲ್ಲಿ ಮತ್ತೆ ಬಿಸಿಲಲ್ಲಿ ಆರಿಸಿ ಅವನು ಕೂಡ ಬಿಸಿ ಮಾಡಿ ಹಿಟ್ಟು ಹಾಕ್ಸ್ಕೊಂಬರೋಕ್ಕೆ ಫಸ್ಟ್ ಇವೆಲ್ಲ ಕಾಳುಗಳನ್ನು ಇದು ಮಾಡಿ ಅವು ಎಷ್ಟಿದ್ದಾವೆ ನೋಡಿ ಅದ್ರ ಮೇಲೆ ನಾವು ರಾಗಿನ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡ್ಕೊಳೋದ್ರಿಂದ ಇವುದು ನನಗೇನಿಲ್ಲ ಅಂತಂದರೆ ನನಗೆ 3 ಮಕ್ಕಳಿದೆ ಎಲ್ಲ. ಅಷ್ಟಿಗೂ ದಿವಸಕ್ಕೆ ಅವ್ರು ಒಂದ್ಸತಿ 1 ಟೈಮ್ ಕುಡಿಯಲ್ಲ. ನನ್ನ ಪಾಪುಗೆ ಮಾತ್ರ ಕಂಪಲ್ಸರಿ 2 ಟೈಮ್ ಹಾಕ್ತೀನಿ ಇದನ್ನ.
ಇದ್ರ ಜೊತೆ ಇದು ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡಬೇಕು. ಇದಾದಮೇಲೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಇದೇನಪ್ಪ ಇಷ್ಟೊಂದು ಟೈಮ್ ತಗೊಳುತ್ತೆ ಅಂತಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕಾಗಿ ಕ್ಲೀನಾಗಿ ಮಾಡಿದರೆ ಆಮೇಲೆ ಒಂದು 5 months ಅಂತೂ ನಮಗೆ ಆಲ್ಮೋಸ್ಟಲ್ಲಿ ಎಷ್ಟೊಂದು ನ್ಯೂಟ್ರಿಷನ್ ಫುಡ್ ಸಿಕ್ಕಂಗಾಗುತ್ತೆ. ಪಾಪುಗಳಿಗೆ ಹೆಲ್ತ್ ಮೇಲೂ ಆಗಲೆಲ್ಲ ಹುಷಾರು ತಪ್ಪೋದು ಈ ಥರದ್ದೇನೂ ಆಗೋದಿಲ್ಲ. ನಾನು ಇದನ್ನ ಫಸ್ಟಿಗೆ ಅವ್ನು ಚಿಕ್ಕವನಿದ್ದಾಗ ನೆನೆಬಿಟ್ಟು ಕೆಲವೊಂದು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಆಮೇಲೆ ಅವನ್ನ ನೆರಳಲ್ಲಿ ಒಣಗಿಸಿ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದನ್ನೇ ಹಿಟ್ಟು ಹಾಕ್ಸ್ಕೊಂಬರೋಕ್ಕಾಗ್ತಿದ್ದೆ. ಇವಾಗ ಸ್ವಲ್ಪ ದೊಡ್ಡವಣ್ಣ ಆಗಿದ್ದಾನೆ, ಅವನ್ನೆಲ್ಲ ಹತ್ತತ್ರ 2 ವರ್ಷ ಆಗಿರೋದ್ರಿಂದ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನಾನು ಬಿಸಿ ಮಾಡಿಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ಕೆಲವೊಂದು ಸತಿ ಮಕ್ಕಳು ನಾವು ಕೆಲಸ ಮಾಡಬೇಕಾದ್ರೆ ಅವರು ಇಟ್ಕೊಳೋದು ಆಟ ಮಾಡೋದು ಅವ್ರಿಗೂ ನೋಡಬೇಕು ಇದು ಮಾಡಬೇಕು ಅಂತ ಇಲ್ಲ ಇಷ್ಟೇ ಇರುತ್ತಲ್ಲ, ಹಂಗಾಗಿ ಅವನ್ನ ಮೇಲ್ಗಡೆ ಕುಂದ್ರಿಸ್ಕೊಂಡು ಕೆಲವೊಂದು ಸತಿ ಎಲ್ಲ ಕೆಲಸ ಮಾಡ್ತಿದ್ವಿ. ಇವತ್ತು ಕರ್ಜಿಕಾಯಿ ಮಾಡಿದ್ವಿ, ಹಂಗಾಗಿ ಕರ್ಜಿಕಾಯಿದ್ದು ಮುಗಿಸಿ ಎತ್ತಿಟ್ಟು ಇದನ್ನು ನಾನು ಕಾಳುಗಳನ್ನ ಬಿಸಿ ಮಾಡೋಕ್ಕೆ ತಗೊಳ್ತಾ ಇದ್ದೀನಿ. ರಾತ್ರಿ ಹೆಂಗಿದ್ರು ಊಟಕ್ಕೆ ಕರ್ಜಿಕಾಯಿ ಅನ್ನ ಸಾಂಬಾರು ಆಗುತ್ತೆ ಅಲ್ಲ, ಊಟದ್ದೇನು ಪ್ರಾಬ್ಲಮ್ ಇರಲಿಲ್ಲ, ಹಂಗಾಗಿ ಊಟದ್ದೇನು ಕೆಲಸ ಇರಲಿಲ್ಲ, ಹಂಗಾಗಿ ಇದು ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನಾನು ಎಲ್ಲ ಕಾಳುಗಳ್ನೂ ಈಗ 2 ದಿವಸದಿಂದ ಬಿಸಿ ಮಾಡಿ ಎಲ್ಲ ಇದು ರೆಡಿ ಮಾಡಿದ್ದೀನಿ. ಆ ಕಾಳುಗಳ್ನ ಸೇರಲ್ಲಿ ಅಳತೆ ಮಾಡ್ತಾಯಿದ್ದೀನಿ. ಆ ಕಾಳುಗಳು ಎಷ್ಟಿದ್ದಾವೋ ಅದ್ರ ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ರಾಗಿ ಹಾಕ್ಕೋಬೇಕು. ಇಲ್ಲಿ 4 ಸೇರೇನೋ ನಂದು ಕಾಳುಗಳು ಇದ್ದವು, ನನಗೆ ಅಷ್ಟೇ ಪ್ರಮಾಣದ ರಾಗಿ ಹಾಕ್ತಿದ್ದೀನಿ. 1 ಸೇರು, ಯಾಕಂದರೆ ರಾಗಿನೂ ತೊಳೆದಿಲ್ಲ ಒಣಗಿಸಿಲ್ಲ. ಫಸ್ಟ್ ಎಷ್ಟಿದ್ದಾವೆ ನೋಡಿಬಿಟ್ಟು ಆಮೇಲೆ ಅಳತೆ ಈ ಕಾಳುಗಳನ್ನ ಅಳತೆ ಮಾಡಾದ್ಮೇಲೆ ರಾಗಿ ಅಳತೆ ಮಾಡಿ ಆಮೇಲೆ ಅದನ್ನ ತೊಳೆದು ಬಿಸಿಲಲ್ಲಿ ಒಣಗಿಸಿರ್ತೀನಿ. ಯಾಕಂದರೆ ಮುಂಚೆ ಆದರೆ ಕಾಳುಗಳ್ದು ಮಿಕ್ಸ್ ಮಾಡೋ ಆಗಿರಲಿಲ್ಲಲ್ಲ, ಹಂಗಾಗಿ ಅವು ಎಷ್ಟಿದ್ದಾವೆ ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ನಾನು ಯಾವ ಕಾಳುಗಳನ್ನ ಯೂಸ್ ಮಾಡಿದ್ದೀನಿ ಅಂತಂತೇಳಿದ್ರೆ ನಿಮಗೊಂದು ಲೀಸ್ಟ್ ಹಾಕ್ತೀನಿ. ಆ ಲೀಸ್ಟಲ್ಲಿ ನೋಡ್ಬೋದು. ನಾನು ಎಲ್ಲನೂ ಟೀ ಕುಡಿಯೋ ಲೋಟದಲ್ಲಿ ಒಂದು 2 ಕಪ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರಪ್ಪ ಅಂತಂದರೆ ನೀವು 1 ಲೋಟ ತೊಗೊಂಡು ಮಾಡ್ಬೋದು. ಫಸ್ಟಿಗೆ ನಿಮ್ಮ ಪಾಪು ಕುಡಿತಾರಲ್ಲ, ಫಸ್ಟಿಗೆ ಸ್ವಲ್ಪ ದಿವಸ ಅವ್ರಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. 1 ವೀಕು 10 ಡೇಸು ನೋಡಿ ಆಮೇಲೆ ರೆಗ್ಯುಲರಾಗಿ ಕೊಡ್ತಾ ಹೋದರೆ ಅದು ಅವ್ರಿಗೆ ಅಭ್ಯಾಸ ಆಗ್ತತಿ. ಅಯ್ಯೋ 1 ಟೈಮ್ 2 ಟೈಮ್ ಕೊಟ್ಬಿಟ್ಟು ಅವ್ರು ತಿನ್ನಲ್ಲ ಕುಡಿಯಲ್ಲ ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನ್ನೋದಕ್ಕಿಂತ ಕಂಟಿನ್ಯೂಸಾಗಿ ಒಂದು 10 ಡೇಸ್ ನೋಡಬೇಕು. 10 ಡೇಸ್ ನೋಡಾದ್ಮೇಲೆ ಅಡ್ಜಸ್ಟ್ ಆಗೇ ಆಗುತ್ತೆ ಅವರಿಗೆ. ನಮ್ಮ ಪಾಪುಗೂ ಫಸ್ಟಿಗೆ ಅಡ್ಜಸ್ಟ್ ಆಗಿರಲಿಲ್ಲ, ಆಮೇಲೆ ನಿಧಾನಕ್ಕೆ ಅಡ್ಜಸ್ಟ್ ಆಯಿತು. ಅಡ್ಜಸ್ಟ್ ಆದಮೇಲೆ ಅವನಿಗೆ ಈಗ ರೆಗ್ಯುಲರಾಗಿ ನಾನು ಕೊಡ್ತಾನೆ ಇದ್ದೀನಿ. ಇದನ್ನ ನಾನು ಒಟ್ಟು ನಿಲ್ಸೋದು ಬೇಡ, ಕಂಟಿನ್ಯೂ ಮಾಡೋಣ, ಅವ್ನು ದೊಡ್ಡವನಾದರೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಮೇನ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗ್ತಾಯಿದೆ ಮಕ್ಕಳಿಗೆ. ಹಂಗಾಗಿ ಈಗ ರಾಗಿನೂ ತೊಳೆದ್ಬಿಟ್ಟು ನಾನು ರಾಗಿನ ಒಣಗೋಕ್ಕೆ ಇಲ್ಲಿ ಹಾಕ್ತಾಯಿದ್ದೀನಿ. ಬಿಸಿಲು ಸ್ವಲ್ಪ ಇವಾಗ ಮಳೆಗಾಲ ಆಗೋದ್ರಿಂದ ಬಿಸಿಲು ಸಿಗೋದೇ ಕಷ್ಟ ಆಗಿತ್ತು. ಈಗ 1 ವೀಕು ಚೆನ್ನಾಗಿ ಬಿಸಿಲಿತ್ತು, ಹಂಗಾಗಿ ಇವಾಗಲೇ ಮಾಡ್ಕೊಂಬಿಡೋಣ ಅಂತಂದೇಳಿ ಇವಾಗಲೇ ತರಿಸಿ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನಾಯಿಗಳ ಕಾಟ, ಪಕ್ಷಿಗಳ ಕಾಟ ಎಲ್ಲ ತುಂಬ ಇರುತ್ತೆ ಹಳ್ಳಿಗಳಲ್ಲಿ. ಇಲ್ಲಿ ಒಣಗಿಸೋದಕ್ಕೆ ತಾರಸಿ ಮೇಲೆ ಒಣಗಿಸ್ಬೇಕು, ಇಲ್ಲ ಅಂತಂದರೆ ಹಿಂಗೆ ಟ್ರಾಲಿ ಇರುತ್ತಲ್ಲ ಟ್ರಾಲಿಯಲ್ಲಿ ಒಣಗಿಸ್ಬೇಕಾಗಿರ್ತೈತಿ. ನಮ್ಮದು ಮೇಲ್ಗಡೆ ಮನೆ ಕಟ್ಟಿಸಿ ಬಾಡಿಗೆ ಅಲ್ಲಿರೋದ್ರಿಂದ ಅಲ್ಲಿ ಮೇಲ್ಗಡೆ ಒಣಗ್ಸೋಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಟ್ರಾಲಿನ ಬಿಸಿಲಿಗೆ ಬಿಡಿಸ್ಕೊಂಡಿದ್ನಲ್ಲ ಅದರಲ್ಲೇ ಒಂದು ಪಾಟ ಹಾಸಿಬಿಟ್ಟು ಇಲ್ಲಿ ರಾಗಿನ ಒಣಗಿಸ್ತಾ ಇದ್ದೀನಿ. ಇದು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಸ್ವಲ್ಪ ಮಾಡಬೇಕಾದ್ರೆ ಒಂದು 5 ದಿವಸ ನೀಟಾಗಿ ಟೈಮ್ ತೊಗೊಂಡ್ಬಿಟ್ಟು ನಾವು ಪೇಷನ್ಸಿಂದ ಮಾಡಿದರೆ ಆಮೇಲಂತೂ ಪಾಪುಗಳಿಗೆ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ನಾವು ದೊಡ್ಡವರು ನಾವು ಸತ್ಕೋ ಬೆಳಗಡೆ ಮಲ್ಟ್ ಮಾಡಿಬಿಟ್ಟು ಇದನ್ನ ಕುಡಿಬೋದು. ನಾನು ಏನೇನು ಕಾಳುಗಳ್ನ ಹಾಕಿದ್ದೀನಿ ಅಂತಂದು ಲಿಸ್ಟ್ ಹೇಳ್ತೀನಿ. ನೀವು ಇಂಟ್ರೆಸ್ಟ್ ಇದ್ದವರು ಆ ಥರದ್ದು ಮಾಡಿ 1 ಟೈಮ್ ಅಟ್ಲೀಸ್ಟು ನೀವು ಟೀ ಕುಡಿಯೋ ಲೋಟದಲ್ಲಿ ಬೇಡಪ್ಪ ಒಂದು ಸ್ಪೂನ್ ಅಳತೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಮನೇಲಿ ಇರುವಂಥ ಕಾಳುಗಳ್ನೇ ಸೇರಿಸಿ ಮಾಡಿಬಿಟ್ಟು ನೋಡಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತಂದು. ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ. ನೀವು ಲೈಕ್ ಕೊಡೋದ್ರಿಂದ ನನಗೂ ವಿಡಿಯೋ ಮಾಡೋದಕ್ಕೆ ಒಂದು ಎಂಕರೇಜ್ ಸಿಕ್ಕಂಗೆ ಆಗುತ್ತೆ, ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ.
ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.